ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಸಿಎಂ ಗಾದಿ ಇದೀಗ ಫೈನಲ್ ಆಗಿದೆ. ಆದರೆ ಕೆಪಿಸಿಸಿ ಸ್ಥಾನ ಮಾತ್ರ ಸಸ್ಪೆನ್ಸ್ ಆಗಿನೇ ಉಳಿದಿದೆ. ಕೆಪಿಸಿಸಿ ಪಟ್ಟಕ್ಕಾಗಿ ಜಾತಿವಾರು ಲೆಕ್ಕಾಚಾರವನ್ನ ಮಾಡಲಾಗ್ತಾ ಇದೆಯಾ ಯಾ ಎಂಬುದಲ್ಲೂ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಹಾಗಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಯಾರಿಗೆ ಒಲಿಯಲಿದೆ? ಹೈಕಮಾಂಡ್ಗೆ ಎದುರಾಯಿತು ಮತ್ತೊಂದು ಟೆನ್ಷನ್. ಹೈಕಮಾಂಡ್ ಮುಂದೆ ಇರುವಂತಹ ಪ್ರಮುಖ ಆಯ್ಕೆಗಳು ಏನು? ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿರುವಂತಹ ಮುಂಚೂಣಿ ನಾಯಕರು ಯಾರ್ಯಾರು ಅನ್ನೋದನ್ನ ನೋಡ್ತಾ ಹೋಗೋಣ. ಒಂದು ಕಡೆ ಸತೀಶ್ ಜಾರಕಿಹೊಳಿ, ಇನ್ನೊಂದು ಕಡೆ ಈಶ್ವರ್ ಖಂಡ್ರೆ, ಬಿಕೆ ಹರಿಪ್ರಸಾದ್, ಜಿ ಪರಮೇಶ್ವರ್, ಶಿವರಾಜ್ ತಂಗಡಗಿ ಅವರ ಹೆಸರು ಸದ್ಯಕ್ಕೆ ಮುಂಚೂಣಿಯಲ್ಲಿದೆ. ಹಾಗಾಗಿ ಇಷ್ಟು ದಿನಗಳ ಕಾಲ ನಾಯಕತ್ವ ಬದಲಾವಣೆಯ ಕುರಿತಂತೆ ಏನೆಲ್ಲ ಜಟಾಪಟಿಗಳಾಯಿತು, ಏನೆಲ್ಲ ಆಂತರಿಕ ಕಲಹಗಳಾಯಿತು, ಅದೆಲ್ಲದೂ ಕೂಡ ಕ್ಲೈಮ್ಯಾಕ್ಸ್ ಹಂತಕ್ಕೆ ಹೋಗಿ ತಲುಪಿ ಒಂದು ಫುಲ್ ಸ್ಟಾಪ್ ಇಟ್ಟಿದ್ದು ಆಯಿತು. ಆದರೆ ಈಗ ಸಿಎಂ ಗಾದಿ ಫೈನಲ್ ಆದರೆ ಮುಂದೆ ಕೆಪಿಸಿಸಿ ಸ್ಥಾನದ ಬಗ್ಗೆ ಈಗ ಚಿಂತೆಗಳು ಶುರುವಾಗಿದೆ. ಕೆಲವೊಂದಿಷ್ಟು ನಾಯಕರ ಹೆಸರು ಮುಂಚೂಣಿಯಲ್ಲಿದೆ. ಆದರೆ ಹೈಕಮಾಂಡ್ ಯಾವ ರೀತಿಯಾಗಿ ಈಗ ಸೆಲೆಕ್ಷನ್ ಮಾಡ್ತಾರೆ, ಯಾವ ಒಂದು ಪ್ರೊಸೆಸ್ ಅನ್ನ ಮಾಡ್ತಾರೆ, ಇದೇ ಒಂದು ರೀತಿ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಕೆಪಿಸಿಸಿ ಪಟ್ಟಕ್ಕಾಗಿ ಜಾತಿವಾರು ಲೆಕ್ಕಾಚಾರವನ್ನ ಏನಾದರೂ ಮಾಡ್ತಾರಾ, ಅಥವಾ ಹೈಕಮಾಂಡ್ ಮುಂದೆ ಇರುವಂತ ಆಯ್ಕೆಗಳೇನು, ಅದನ್ನ ಯಾವ ರೀತಿಯಾಗಿ ಚೂಸ್ ಮಾಡ್ತಾರೆ, ಇವೆಲ್ಲವನ್ನ ಕೂಡ ಕಾದು ನೋಡ್ಬೇಕಾಗತ್ತೆ. ಒಟ್ಟಾರೆಯಾಗಿ ಕೆಪಿಸಿಸಿ ಪಟ್ಟ ಅಂತ ಹೇಳಿದಾಗ ಸತೀಶ್ ಜಾರಕಿಹೊಳಿ ಅವರ ಹೆಸರು ಬಹಳ ಮುಂಚೂಣಿಯಲ್ಲಿತ್ತು. ಸತೀಶ್ ಜಾರಕಿಹೊಳಿ ಅವರೇ ಕೆಪಿಸಿಸಿ ಪಟ್ಟವನ್ನ ಅಲಂಕಾರ ಅಥವಾ ಸ್ವೀಕಾರವನ್ನ ಮಾಡ್ತಾರೆ ಅನ್ನುವಂಥ ಚರ್ಚೆಗಳಾಗ್ತಾ ಇತ್ತು. ಆದರೆ ಈ ನಡುವೆ ಈಶ್ವರ್ ಖಂಡ್ರೆ, ಬಿಕೆ ಹರಿಪ್ರಸಾದ್, ಜಿ ಪರಮೇಶ್ವರ್ ಹಾಗೂ ಶಿವರಾಜ್ ತಂಗಡಗಿ ಅವರ ಹೆಸರು ಕೂಡ ಸದ್ಯಕ್ಕೆ ಮುಂಚೂಣಿಯಲ್ಲಿದೆ. ಒಟ್ಟಾರೆಯಾಗಿ ಇದೀಗ ಹೈಕಮಾಂಡ್ಗೆ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆಯ ಕುರಿತಂತೆ ಚರ್ಚೆಗಳಿಗೆ ತೆರೆ ಬಿದ್ದಿದ್ದು ಇದೀಗ ಪಕ್ಷದೊಳಗೆ ಒಂದು ರೀತಿ ಹೊಸ ಅಧಿಕಾರದ ಸಮರ ಕೂಡ ಆರಂಭ ಆಗಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಯಾರು ವಹಿಸಿಕೊಳ್ಳಲಿದ್ದಾರೆ ಅನ್ನುವಂತ ಪ್ರಶ್ನೆ ಕಾಂಗ್ರೆಸ್ ಪಾಳ್ಯದಲ್ಲಿ ತೀವ್ರಗೊಂಡಿದ್ದು ಹಲವು ಹಿರಿಯ ನಾಯಕರು ತೆರೆಮರೆಯಲ್ಲಿ ಈಗಾಗಲೇ ಲಾಭಿಯನ್ನ ಆರಂಭಿಸಿದ್ದಾರೆ. ಪ್ರಸ್ತುತ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿಕೆ ಶಿವಕುಮಾರ್ ಅವರು ರಾಜ್ಯ ರಾಜಕೀಯದಲ್ಲಿ ಪ್ರಮುಖವಾದಂತಹ ಶಕ್ತಿ ಕೇಂದ್ರವಾಗಿದ್ದು ಅವರ ಉತ್ತರಾಧಿಕಾರಿ ಯಾರು ಎನ್ನುವಂತಹ ಪ್ರಶ್ನೆ ಕಾಂಗ್ರೆಸ್ನಲ್ಲಿ ಹೊಸ ಚರ್ಚೆಗೆ ಕಾರಣವಾಗ್ತಾ ಇದೆ. ಹೈಕಮಾಂಡ್ ಶೀಘ್ರದಲ್ಲೇ ಸಂಘಟನಾ ಮಟ್ಟದಲ್ಲಿ ಬದಲಾವಣೆ ಮಾಡುವಂತಹ ಸಾಧ್ಯತೆಗಳ ನಡುವೆ ಈ ಒಂದು ಪೈಪೋಟಿ ಏನಿದೆ ಅದು ಬಹಳಷ್ಟು ತೀವ್ರಗೊಳ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಹಲವು ಹಿರಿಯ ಸಚಿವರ ಹೆಸರುಗಳು ಕೇಳಿ ಬರ್ತಾ ಇದೆ. ಜಿ ಪರಮೇಶ್ವರ್, ಈಶ್ವರ್ ಖಂಡ್ರೆ ಈ ರೀತಿಯಾಗಿ ಹೆಸರುಗಳು ಕೇಳಿ ಬರ್ತಾ ಇದ್ರೂ ಕೂಡ ಇನ್ನು ಸತೀಶ್ ಜಾರಕಿಹೊಳಿ ಅವರು ಪ್ರಮುಖವಾದಂಥ ಆಕಾಂಕ್ಷಿಯಾಗಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಪ್ರಭಾವಿ ನಾಯಕನಾಗಿರುವಂತಹ ಜಾರಕಿಹೊಳಿ ಅಹಿಂದ ಸಮುದಾಯಗಳಲ್ಲೂ ಕೂಡ ಬಲವಾದಂತಹ ಒಂದು ಬೆಂಬಲವನ್ನ ಹೊಂದಿದ್ದಾರೆ. ಈ ಕುರಿತು ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಹೈಕಮಾಂಡ್ ಒಳಗುಟ್ಟು ಜಾತಿ ಲೆಕ್ಕಾಚಾರ ಏನು? ಜಾತಿ ಆಧಾರದ ಮೇಲೆ ಅಧ್ಯಕ್ಷರ ಆಯ್ಕೆ ಮಾಡುವಂತಹ ಚಿಂತನೆಯನ್ನ ಏನಾದರೂ ಹೈಕಮಾಂಡ್ ನಡೆಸ್ತಾ ಇದೆಯಾ? ಅಹಿಂದ ನಾಯಕರನ್ನ ಸಿಎಂ ಸ್ಥಾನದಿಂದ ಹೈಕಮಾಂಡ್ ಈಗ ಕೆಳಗಿಳಿಸಿದ್ದು ಕೆಪಿಸಿಸಿ ಪೀಠದಲ್ಲಿ ಅಹಿಂದ ನಾಯಕರಿಗೇನೆ ಮಣೆ ಹಾಕುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಒಟ್ಟಾರೆಯಾಗಿ ಇದೀಗ ಕೆಪಿಸಿಸಿ ಸಾರಥಿ ಯಾರಾಗಲಿದ್ದಾರೆ ಅನ್ನುವಂತಹ ಚಿತ್ತ ಎಲ್ಲೆಡೆಯೂ ಕೂಡ ಇದೆ. ಅಂತಿಮವಾದಂತಹ ಚಾಯ್ಸ್ ಯಾರಿಗೆ ಅನ್ನೋದೇ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಕಾಂಗ್ರೆಸ್ ವರಿಷ್ಠರ ಪ್ಲಾನ್ ಬಿ ಏನಾದ್ರೂ ಇದೆಯಾ? ಹೈಕಮಾಂಡ್ ಅಂಗಳದಲ್ಲಿದೆ ಮತ್ತೊಂದು ಮಾಸ್ಟರ್ ಪ್ಲಾನ್ ಅನ್ನುವಂತಹ ವಿಚಾರ ಇದೀಗ ತಿಳಿದು ಬರ್ತಾ ಇದೆ. ಒಬ್ಬರು ಅಧ್ಯಕ್ಷರ ಜೊತೆಗೆ ಮೂವರು ಕಾರ್ಯಾಧ್ಯಕ್ಷರ ನೇಮಕವನ್ನ ಮಾಡಲಾಗತ್ತಾ? ಒಂದು ವೇಳೆ ಒಬ್ಬರು ಅಧ್ಯಕ್ಷರನ್ನ ನೇಮಕ ಮಾಡಿ ಮೂರು ಕಾರ್ಯಾಧ್ಯಕ್ಷರನ್ನ ನೇಮಕ ಮಾಡಿದ್ರೆ ಸದ್ಯಕ್ಕೆ ಈಗ ಮತ್ತಷ್ಟು ಗಲಭೆಗಳು ಸೃಷ್ಟಿ ಆಗೋದಿಲ್ಲ ಅನ್ನುವಂಥ ಒಂದು ಲೆಕ್ಕಾಚಾರ ಕೂಡ ಹೈಕಮಾಂಡ್ನದ್ದಾಗಿದೆ. ಅಂದ್ರೆ ಈಸಿಯಾಗಿ ನಾಯಕರನ್ನ ಮನವೊಲಿಸಬಹುದು ಅನ್ನುವಂಥ ಪ್ರಯತ್ನದಲ್ಲಿ ಸದ್ಯ ಹೈಕಮಾಂಡ್ ಇದೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಇದರಿಂದ ಜಾತಿ ಲೆಕ್ಕಾಚಾರವನ್ನ ಸರಿದೂಗಿಸಿಕೊಂಡು ಎಲ್ಲಾ ಸಮುದಾಯಗಳಿಗೂ ಕೂಡ ಆದ್ಯತೆಯನ್ನ ನೀಡಿ ಅನ್ನೋದು ಒಂದು ರೀತಿ ಕಾಂಗ್ರೆಸ್ ನಾಯಕರ ಯೋಚನೆಯಾಗಿದೆ. ಆದ್ರೆ ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ತೀವ್ರ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ, ಒಂದು ವೇಳೆ ಈ ರೀತಿಯಾದಂತಹ ನಿರ್ಧಾರವನ್ನ ಏನಾದ್ರೂ ಹೈಕಮಾಂಡ್ ವರಿಷ್ಠರು ತೆಗೆದುಕೊಳ್ತಾರೆ ಅಂದ್ರೆ ಹಾಗಾಗಿ ಒಟ್ಟಾರೆಯಾಗಿ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಸಿದ್ದರಾಮಯ್ಯ ಅವರ ಆಪ್ತರಾಗಿರುವಂತಹ ಸತೀಶ್ ಜಾರಕಿಹೊಳಿ ಪಕ್ಷದ ಸಂಘಟನಾತ್ಮಕ ಜವಾಬ್ದಾರಿಯನ್ನ ವಹಿಸಿಕೊಳ್ಳೋದಕ್ಕೆ ಆಸಕ್ತಿಯನ್ನ ತೋರಿದ್ದಾರೆ. ಆದ್ರೆ ಈ ಪ್ರಕ್ರಿಯೆಯಲ್ಲಿ ಹೊಸ ಗೊಂದಲಗಳು ಕೂಡ ಮೂಡ್ತಾ ಇದೆ. ಒಟ್ಟಾರೆಯಾಗಿ ಯಾವ ರೀತಿಯಾದಂತಹ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ.
ಇನ್ನು ಸತೀಶ್ ಜಾರಕಿಹೊಳಿಯು ಕೂಡ ಹೈಕಮಾಂಡ್ ಯಾವ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೇವೆ ಅನ್ನುವಂಥ ತಮ್ಮ ಒಂದು ಅಭಿಪ್ರಾಯವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಪಕ್ಷದ ಜವಾಬ್ದಾರಿಯನ್ನ ನಿರ್ವಹಿಸೋದ್ರ ಜೊತೆಗೆ ಸಚಿವ ಸ್ಥಾನದಲ್ಲೂ ಕೂಡ ತಾನು ಮುಂದುವರಿಬೇಕು, ಅದಕ್ಕಾಗಿ ನೀವು ಅವಕಾಶವನ್ನ ನೀಡಿ ಅನ್ನುವಂಥ ನಿಲುವನ್ನ ಕೂಡ ಇವರು ಸ್ಪಷ್ಟಪಡಿಸಿದ್ದಾರೆ. ಸತೀಶ್ ಜಾರಕಿಹೊಳಿಯ ಬೆಂಬಲಿಗರು 2023ರ ವಿಧಾನಸಭೆ ಚುನಾವಣೆಯ ಬಳಿಕ ಡಿಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿದ್ರು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲೇ ಮುಂದುವರೆದ ಉದಾಹರಣೆಯನ್ನ ಕೂಡ ಮುಂದಿಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ನೀಡಿದಂತ ಅವಕಾಶವನ್ನ ಜಾರಕಿಹೊಳಿಗೆ ಏನಾದರೂ ನಿರಾಕರಿಸಿದ್ರೆ ಅದು ಸಮಾನತೆಯ ಪ್ರಶ್ನೆಯನ್ನ ಎಬ್ಬಿಸುತ್ತೆ ಅನ್ನುವಂತ ಮಾತುಗಳು ಕೂಡ ಎಲ್ಲೋ ಒಂದು ಕಡೆ ಪಕ್ಷದಲ್ಲಿನೇ ಕೇಳಿಬರ್ತಾ ಇದೆ. ಆದ್ರೆ ಹೈಕಮಾಂಡ್ ಈ ಬಾರಿ ಒಬ್ಬರಿಗೆ ಒಂದು ಹುದ್ದೆ ಎನ್ನುವಂತ ತತ್ವವನ್ನ ಕಟ್ಟುನಿಟ್ಟಾಗಿ ಜಾರಿಗೊಳಿಸುತ್ತಾ ಏನು ಅನ್ನೋದನ್ನ ಕೂಡ ಕಾದು ನೋಡಬೇಕಾಗತ್ತೆ. ರಾಜ್ಯದಲ್ಲಿ ಅಧಿಕಾರ ಮತ್ತು ಸಂಘಟನಾ ನಿಯಂತ್ರಣ ಒಂದೇ ನಾಯಕರ ಕೈಯಲ್ಲಿ ಕೇಂದ್ರೀಕೃತವಾಗಬಾರದು ಅನ್ನುವಂತ ಅಭಿಪ್ರಾಯ ಹೈಕಮಾಂಡ್ ನಲ್ಲಿ ಬಲವಾಗೇ ಇದೆ. ಹಾಗಾಗಿ ಒಟ್ಟಾರೆಯಾಗಿ ತೆಗೆದುಕೊಳ್ಳುವಂತಹ ನಿರ್ಧಾರ ಏನು, ಯಾರಿಗೂ ಕೂಡ ಹರ್ಟ್ ಆಗದೆ ನಾಯಕತ್ವ ಗುಣವನ್ನ ಏನಾದರೂ ಆಯ್ಕೆ ಮಾಡ್ತಾರಾ ಅಥವಾ ಜಾತಿ ಲೆಕ್ಕಾಚಾರವನ್ನ ಕೂಡ ಇಲ್ಲಿ ಪ್ರಯೋಗ ಮಾಡ್ತಾರಾ, ಎಲ್ಲವನ್ನ ಕೂಡ ಕಾದು ನೋಡಬೇಕಾಗತ್ತೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿ. ರಾಚಪ್ಪ, ಈಗಾಗಲೇ ಸಿಎಂ ಗಾದಿಗಾಗಿ ನಡೀತಾ ಇರುವಂತಹ ಫೈಟ್ಗೆ ಒಂದು ಕಡೆ ಫುಲ್ ಸ್ಟಾಪ್ ಬಿದ್ದಿದೆ. ಒಟ್ಟಾರೆಯಾಗಿ ಈಗ ಕೆಪಿಸಿಸಿ ಅಂತ ಬಂದಾಗ ಪ್ರಮುಖ ಸವಾಲು ಹೈಕಮಾಂಡ್ಗೆ ಜಾತಿ ಸಮೀಕರಣ ಆಗತ್ತಾ ಅಥವಾ ಸಂಘಟನೆಯನ್ನ ಬಲಪಡಿಸುವಂತ ನಾಯಕನ ಆಯ್ಕೆಯನ್ನು ಮಾಡ್ತಾರಾ, ಹೇಗೆ? ದಿವ್ಯರಾಜ್, ಎರಡೂ ಸಹ ಆ ನಿಟ್ಟಿನಲ್ಲಿ ಈಗ ಚರ್ಚೆ ನಡೀತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಳಗ್ಗೆ ಅದ್ರ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನೂ ಸಹ ಒಂದು ಅಂತಿಮ ನಿರ್ಣಯ ಆಗಿಲ್ಲ ಅಂತ ಅನ್ನೋದನ್ನ ಅವರು ಸ್ಪಷ್ಟಪಡಿಸಿದ್ದಾರೆ. ಈ ಕೇವಲ ಈಗ ಜಾತಿ ಸಮೀಕ್ಷೆಯ ಜೊತೆಗೆ ಮುಂಬರುವಂತ ಚುನಾವಣೆಗೆ ಯಾರನ್ನ ಮಾಡಿದ್ರೆ ಅನುಕೂಲ ಅಂತ ಅನ್ನೋದು ಕೇವಲ ಅಧ್ಯಕ್ಷರ ಈಗ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದ ನಂತರ ಕಾಂಬಿನೇಷನ್ ನ ವರ್ಕೌಟ್ ಮಾಡ್ತಾರೆ. ಯಾಕಂದ್ರೆ ಕಾಂಗ್ರೆಸ್ ನ ಬಲ ಇರುವಂತದ್ದು ಅಹಿಂದ ವರ್ಗಗಳು ಮತ್ತು ಇನ್ನು ಇತರ ಸಮುದಾಯಗಳು. ಈಗ ಡಿ ಕೆ ಶಿವಕುಮಾರ್ ಮತ್ತು ಲಿಂಗಾಯತ ಕಾಂಬಿನೇಷನ್ ಇವೆರಡನ್ನು ಈಗ ವರ್ಕೌಟ್ ಮಾಡ್ಬೇಕಾದಂತ ಪ್ಲಾನ್ ಅಲ್ಲಿ ಇದ್ದಾರೆ. ಕಾಂಗ್ರೆಸ್ ಅಲ್ಲಿ ಏನು ಲಿಂಗಾಯತ ಸಮುದಾಯ ಕಾಂಗ್ರೆಸ್ಗೆ ಎಷ್ಟು ಸಹಕಾರ ಕೊಟ್ಟಿಲ್ಲ ಮತ್ತು ಅಪ್ಪರ್ ಕಾಸ್ಟ್ ಗಳಿದೆ, ಅದು ಕಾಂಗ್ರೆಸ್ನ ಬೆಂಬಲಕ್ಕೆ ನಿಲ್ಲಬೇಕಾಗಿದೆ. ಹಿಂದೆ 2023 ಚುನಾವಣೆಯಲ್ಲಿ ಲಿಂಗಾಯತರು ಮತ್ತು ಒಕ್ಕಲಿಗರು ಬೆಂಬಲ ಕೊಟ್ಟ ಕಾರಣಕ್ಕೋಸ್ಕರ ಅಹಿಂದ ವರ್ಗಗಳ ಬೆಂಬಲದಿಂದಾಗಿ ಸಿದ್ದರಾಮಯ್ಯ ಸರ್ಕಾರ ನೇತೃತ್ವದಲ್ಲಿ ಸರ್ಕಾರ ಬೃಹತ್ ಸಂಖ್ಯೆಯಲ್ಲಿ ಜಯಶಾಲಿಯಾಗಿ ಅಥವಾ ಬೃಹತ್ ಸಂಖ್ಯೆಯ ಶಾಸಕರು ಆಯ್ಕೆಯಾಗಿ ಬಂದ್ರು. ಡಿ ಕೆ ಶಿವಕುಮಾರ್ ಅವ್ರ ಪ್ಲಾನ್ ಇರುವಂತದ್ದು ಈಗ ಒಕ್ಕಲಿಗ ಸಮುದಾಯದ ಸಿಎಂ ಆಗಿ ಡಿ ಕೆ ಶಿವಕುಮಾರ್ ಇರ್ತಾರೆ. ಲಿಂಗಾಯತರನ್ನ ಒಬ್ಬರು ಕಾಂಬಿನೇಷನ್ ಮಾಡ್ಬೇಕು ಅಂತ. ಯಾಕಂದ್ರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಬಹುತೇಕ ಡಿ ಕೆ ಶಿವಕುಮಾರ್ಗೆ ಅಷ್ಟೇನು ಒಲವಿಲ್ಲ ಅಥವಾ ಅವ್ರ ಬಗ್ಗೆ ಒಕ್ಕಲಿಗರಾಗಿರೋ ಕಾರಣಕ್ಕೋಸ್ಕರ ಲಿಂಗಾಯತರಿಗೆ ಆದ್ಯತೆ ಕೊಡ್ತಂತ ಬಗ್ಗೆ ಅಷ್ಟೊಂದು ಅವ್ರಿಗೆ ಏನು ಸಮಾಧಾನ ಇಲ್ಲ. ಹಾಗಾಗಿ ಉತ್ತರ ಕರ್ನಾಟಕ ಭಾಗದ ಲಿಂಗಾಯತ ಯಾರಿಗಾರು ಪ್ರಾತಿನಿಧ್ಯ ಕೊಡ್ಬೇಕು, ಅದ್ರಲ್ಲಿ ಈಶ್ವರ್ ಖಂಡ್ರೆ ಇರ್ಬೋದು ಅಥವಾ ಎಂ ಬಿ ಪಾಟೀಲ್ ಇರ್ಬೋದು, ಅವ್ರಿಬ್ರಲ್ಲಿ ಯಾರು ಒಬ್ಬರು ಕೊಟ್ಟರೆ ಆದ್ರೂ ಇಬ್ಬರು ಪ್ರಮುಖ ಸಮುದಾಯಗಳು ಒಕ್ಕಲಿಗ ಮತ್ತು ಲಿಂಗಾಯತ ಕಾಂಬಿನೇಷನ್ ಆದ್ರೆ ದಲಿತರು, ಹಿಂದುಳಿದ ವರ್ಗಗಳು, ಕುರುಬರು ಇರ್ಬೋದು ಅಥವಾ SC ಇರ್ಬೋದು ಅಥವಾ ಅಲ್ಪಸಂಖ್ಯಾತ ಇರ್ಬೋದು, ಎಲ್ಲ ಸಮುದಾಯಗಳು ಕಾಂಗ್ರೆಸ್ನ ಬೆಂಬಲಕ್ಕೆ ಇರ್ತವೆ ಅನ್ನೋದು ಲೆಕ್ಕಾಚಾರ. ಇನ್ನು ಉಳಿದಂತೆ ಒಂದ್ ವೇಳೆ ದಲಿತರನ್ನ ಒಕ್ಕಲಿಗ ಲಿಂಗಾಯತರನ್ನ ಅಧ್ಯಕ್ಷರಂಗ್ ಮಾಡಿಲ್ಲ ಅನ್ಕೊಂಡು ಬಂದ್ರೆ OBC ಅಥವಾ ದಲಿತ SC ST ನಾಯಕರನ್ನ ಮಾಡಿದ್ದೇ ಅದಲ್ಲಿ 3-4 ಜನ ಕಾರ್ಯಾಧ್ಯಕ್ಷರನ್ನ ಇತರ ಸಮುದಾಯದವ್ರಿಗೆ ಆಯ್ಕೆ ಮಾಡುವ ಮೂಲಕ ಆ ಒಂದು ಚಾನ್ಸ್ ಅನ್ನ ಪಡ್ಕೊಳ್ಬೇಕು ಅಂತ ಚಿಂತನೆಯಲ್ಲಿ ಕಾಂಗ್ರೆಸ್ ವರಿಷ್ಠರಿದ್ದಾರೆ. ಹೀಗಾಗಿ ಈ ಒಂದು ನಿಟ್ಟಿನಲ್ಲೇ ಈ ಒಂದು ಆಪ್ಷನ್ ಗಳನ್ನ ಇಟ್ಕೊಂಡಿದ್ದಾರೆ. ಅದರಲ್ಲಿ ಎಂ ಬಿ ಪಾಟೀಲ್ ಇರ್ಬೋದು ಅಥವಾ ಪರಮೇಶ್ವರ್ ಇರ್ಬೋದು ಅಥವಾ ಏನು BK ಹರಿಪ್ರಸಾದ್ ಇರ್ಬೋದು, ಪರಮೇಶ್ವರ್ ಸೇರಿದಂತೆ ಈಶ್ವರ ಖಂಡ್ರೆ ಸೇರಿದಂತೆ 4-5 ಜನ ಹೆಸರು ಈಗಲೂ ಸಹ ಸತೀಶ್ ಜಾರಕಿಹೊಳಿ ಹೆಸರು ಸಹ ಚಾಲ್ತಿಯಲ್ಲಿದೆ. ಈ ಒಂದು ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ನಾಯಕರು ಒಂದಷ್ಟು ಕಸರತ್ತನ್ನ ಮಾಡ್ತಿದ್ದಾರೆ. ವಿಶೇಷವಾಗಿ ಸಿದ್ದರಾಮಯ್ಯನವರು ಇತ್ತೀಚೆಗೆ ಇದುವರೆಗೆ ಸತೀಶ್ ಜಾರಕಿಹೊಳಿ ಬೆಂಬಲಕ್ಕೆ ನಿಂತಿದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸತೀಶ್ ಜಾರಕಿಹೊಳಿ ಮತ್ತು ಡಿ ಕೆ ಶಿವಕುಮಾರ್ ಇಬ್ರು ಸಹ ಒಂದಾಗುವ ಮೂಲಕ ಸಿದ್ದರಾಮಯ್ಯನವರನ್ನ ದೂರ ಇಟ್ಟರು ಅಥವಾ ಸಿದ್ದರಾಮಯ್ಯನವರ ಅಧಿಕಾರಕ್ಕೋಸ್ಕರ ಮುಂದಿನ ತಿಂಗಳಲ್ಲಿ ಸಿದ್ದರಾಮಯ್ಯನ ಅವಧಿ ಮುಕ್ತಾಯ ಆಗಿದೆ. ಹಾಗಾಗಿ ರಾಜಕೀಯ ಮಾಡೋದು ನಾವು ನೀವು ಅಂತ ಅನ್ನೋದನ್ನ ಇಟ್ಕೊಂಡು ಸತೀಶ್ ಜಾರಕಿಹೊಳಿ ಮತ್ತೆ ಡಿ ಕೆ ಶಿವಕುಮಾರ್ ಹೊಂದಾಣಿಕೆ ಮಾಡಿಕೊಂಡು ಒಂದಾಗಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನ ಕಡೆಗಣಿಸಿದ್ದಾರೆ ಅಂತ ಆರೋಪ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಸತೀಶ್ ಜಾರಕಿಹೊಳಿಯನ್ನ ಇದುವರೆಗೆ ಸಿದ್ದರಾಮಯ್ಯನವರು ಕೆಪಿಸಿಸಿ ಅಧ್ಯಕ್ಷ ಗಾದಿಗೆ ಅವ್ರನ್ನ ಏರಿಸಬೇಕು ಅಂತ ಪ್ರಯತ್ನ ಮಾಡಿದ್ರು. ಆದ್ರೆ ಈಗ ಅದೇ ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಕೊಡೋದು ಬೇಡ ಅಂತ ಅನ್ನೋದು ಒಂದು ಏನು ಪ್ರಯತ್ನ ಮಾಡ್ತಿದ್ದಾರೆ ಅಂತ ವಾದ ಕೇಳಿ ಬರ್ತಾ ಇದೆ.
ಹೀಗಾಗಿ ಆಲ್ಟರ್ನೇಟಿವ್ ಆಗಿ ಸಿದ್ದರಾಮಯ್ಯನವರ ಯಾರ ಪರವಾಗಿರೋರು ಅಂತಂದ್ರೆ ಈಗ ಈಶ್ವರ್ ಖಂಡ್ರೆ ಅವರು ಸಿದ್ದರಾಮಯ್ಯ ಪರವಾಗಿದ್ದಾರೆ, ಹಾಗಾಗಿ ಈಶ್ವರ್ ಖಂಡ್ರೆ ಅವ್ರಿಗೆ ಅವಕಾಶ ಕೊಡ್ಬೋದು ಅಂತ. ಎಂ ಬಿ ಪಾಟೀಲ್ ಒಂದ್ ಕಡೆ ಸಿದ್ದರಾಮಯ್ಯ ಕಡೆ ಪರನೂ ಇದ್ದಾರೆ, ಮತ್ತೆ ಡಿ ಕೆ ಶಿವಕುಮಾರ್ ಪರ ಇದ್ದಾರೆ. ಹಾಗಾಗಿ ಯಾರನ್ನ ಕೊಡ್ಬೇಕು ಅಂತ ಲಿಂಗಾಯತ ಕಾಂಬಿನೇಷನ್ ಕೊಡ್ಬೇಕು ಅಂದ್ರೆ ಇವರಿಬ್ಬರಲ್ಲಿ ಯಾರಿಗಾರು ಒಬ್ಬ ಆಯ್ಕೆ ಮಾಡ್ಬೇಕು ಅಂತ. ಒಂದ್ ವೇಳೆ ಇದನ್ನು ಹೊರತುಪಡಿಸಿ ಈ ಬಿ ಕೆ ಹರಿಪ್ರಸಾದ್ನ ರಾಜ್ಯಾಧ್ಯಕ್ಷ ಮಾಡ್ತೀವಿ, ಈಡಿಗ ಸಮುದಾಯದವರ ರಾಜ್ಯಾಧ್ಯಕ್ಷ ಮಾಡ್ತೀವಿ ಅಂತ ಕಂಡು ಬಂದ್ರೆ ಲಿಂಗಾಯತರು, ದಲಿತರು, ಅಲ್ಪಸಂಖ್ಯಾತರು ಮತ್ತು ಇತರ ಸಮುದಾಯದ ಮುಸ್ಲಿಂ ಸಮುದಾಯಕ್ಕೆ ಒಂದು ಕಾರ್ಯಾಧ್ಯಕ್ಷ ಸ್ಥಾನವನ್ನು ಕೊಡಬೇಕು ಅಂತ. ಈ ತರ ಒಂದ್ ಕಡೆ ಸರ್ಕಾರದಲ್ಲಿ ಅವ್ರಿಗೆ ಪ್ರಾತಿನಿಧ್ಯ ಕೊಡ್ಬೇಕು, ಇಲ್ಲದಿದ್ದಲ್ಲಿ ಪಕ್ಷದಲ್ಲಿ ಪ್ರಾತಿನಿಧ್ಯ ಕೊಡ್ಬೇಕು. ಇವೆರಡೂ ಸಹ ಅವಕಾಶವನ್ನ ಈಗ ಕಾಂಗ್ರೆಸ್ ವರಿಷ್ಠರು ಎದುರು ನೋಡ್ತಾ ಇದ್ದಾರೆ. ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ವೇಣುಗೋಪಾಲ್ ಅವರು ರಾಜ್ಯದ ಸಚಿವ ಸಂಪುಟ ಪುನರ್ರಚನೆ ಬಳಿಕ ಮತ್ತಷ್ಟು ಚರ್ಚೆ ನಡೆಸುವಂತ ಸಾಧ್ಯತೆ ಇದೆ. ಇದುವರೆಗೆ ಹೆಸರು ಕೇಳಿ ಬಂದಿದ್ದು ಏಕೈಕ ಹೆಸರು ಸತೀಶ್ ಜಾರಕಿಹೊಳಿ. ಈಗ ಸತೀಶ್ ಜಾರಕಿಹೊಳಿ ಹೆಸರು ಹೋಗಿ ಪರಮೇಶ್ವರ್ ಹೆಸರು ಕೇಳಿ ಬರ್ತಾ ಇದೆ. ಪರಮೇಶ್ವರ್ ಅವರು ಈಗ ಈ ಕೊನೆ ಹಂತದಲ್ಲಿ ನಾನು ರಾಜ್ಯಾಧ್ಯಕ್ಷರಾಗಿ ಮಾಡುವುದೇನಿದೆ, ಯಾಕಂದ್ರೆ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿದ್ದಾರೆ, ಮುಂದಿನ ತಿಂಗಳು ಸತೀಶ್ ಜಾರಕಿಹೊಳಿ ನಾನು ಸಿಎಂ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ಕೊಳ್ತಿದ್ದಾರೆ. ಪರಮೇಶ್ವರ್ಗೆ ಯಾವುದೇ ಶಾಸಕರ ಬೆಂಬಲ ಆಗ್ಲಿ, ಅಂತಹ ಚಾರ್ಮ್ ಆಗ್ಲಿ ಮುಂದಿನ ದಿನಗಳಲ್ಲಿ ಸರ್ಕಾರವನ್ನ ರಚಿಸುವಂತದ್ದು ಅಥವಾ ಚುನಾವಣೆ ಎದುರಿಸಿ ಪಕ್ಷವನ್ನು ಅಧಿಕಾರಕ್ಕೆ ತರುವಂತ ಶಕ್ತಿ ಪರಮೇಶ್ವರ್ಗೆ ಇಲ್ಲ. ಹೀಗಾಗಿ ನಾನು ಕೇವಲ ರಾಜ್ಯಾಧ್ಯಕ್ಷನಾಗಿ ಹಣವನ್ನ ಖರ್ಚು ಮಾಡಿಕೊಂಡು ಚುನಾವಣೆ ಎದುರಿಸಿ ನಾನು ಕೇವಲ ಒಬ್ಬ ಸಚಿವರಾಗೋ ಅಥವಾ ಡಿ.ಸಿ.ಎಂ ಆಗಿ ಉಳಿಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ನಾನು ಆಗೋದು ಬೇಡ ಅಂತ ಅನ್ನೋದನ್ನ ಪರಮೇಶ್ವರ್ ಹೇಳ್ತಿದ್ದಾರೆ. ಆದ್ರೆ ಸಿದ್ದರಾಮಯ್ಯ ಹೇಳ್ತಿರೋದು, ಪರಮೇಶ್ವರ್ ನೀವು ಕೆಪಿಸಿ ಅಧ್ಯಕ್ಷರಾಗಿ ಅಂತ ಈಗಾಗಲೇ 8 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡಿರುವಂತ ಅನುಭವ ಇದೆ ನಿಮ್ಗೆ ಅಂತ. ಆದ್ರೆ ಪರಮೇಶ್ವರ್ ಸುತರಾಮ್ ಒಪ್ತಾ ಇಲ್ಲ. ಹಾಗಾಗಿ ಈಶ್ವರ್ ಖಂಡ್ರೆ ಇರ್ಬೋದು ಅಥವಾ ಬಿ ಕೆ ಹರಿಪ್ರಸಾದ್ ಇರ್ಬೋದು ಅಥವಾ ಎಂ ಬಿ ಪಾಟೀಲ್ ಇರ್ಬೋದು, ಈ ರೀತಿ ಬೇರೆ ಯಾರನ್ನಾದ್ರೂ ಮುಂದೆ ತರಬೇಕು ಅಂತ ಅನ್ನೋದು ಸಿದ್ದರಾಮಯ್ಯ ಬಯಕವಾಗಿದೆ. ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿದ್ದರಾಮಯ್ಯರ ಒಂದು ಆಶಯನ ಅಥವಾ ಏನು ಪಕ್ಷದ ವರಿಷ್ಠರು ಸಿದ್ದರಾಮಯ್ಯರ ಒಂದು ಸಂದೇಶವನ್ನ ಅಥವಾ ಸಿದ್ದರಾಮಯ್ಯರು ಯಾರನ್ನ ಶಿಫಾರಸು ಮಾಡ್ತಾ ಅವ್ರಿಗೆ ಬೆಂಬಲ ಸೂಚಿಸುವಂತ ಸಾಧ್ಯತೆ ಬಹುತೇಕ ನಿಚ್ಚಳವಾಗಿದೆ. ಆದ್ರೆ ಸತೀಶ್ ಜಾರಕಿಹೊಳಿ ಇದುವರೆಗೆ ಇದ್ದಂತ ಹೆಸರು ಸತೀಶ್ ಜಾರಕಿಹೊಳಿ ಮುಂದಿನ ತಿಂಗಳಲ್ಲಿ ಸತೀಶ್ ಜಾರಕಿಹೊಳಿ ಹೆಸರಿಗೆ ಸಿದ್ದರಾಮಯ್ಯವರಿಗೆ ಅಡ್ಡಿಯನ್ನುಂಟು ಮಾಡ್ತಾ ಇದ್ದಾರೆ. ಹಾಗಾಗಿ ರಾಜ್ಯಾಧ್ಯಕ್ಷರು ಸರ್ಕಾರ ಸಚಿವ ಸಂಪುಟ ರಚನೆ ಆದ ನಂತರ ಯಾರಿಗೆಲ್ಲ ಆದ್ಯತೆ ಸಿಕ್ಕಿಲ್ಲ ಅವ್ರಿಗೆ ಆಲ್ಟರ್ನೇಟಿವ್ ಪೋಸ್ಟಿಂಗ್ ಗಳನ್ನ ಅಥವಾ ಪಕ್ಷದ ಸಂಘಟನೆ ಪೋಸ್ಟಿಂಗ್ ಅನ್ನ ನೀಡುವಂತ ಸಾಧ್ಯತೆ. ಅದ್ರಲ್ಲಿ ದಿನೇಶ್ ಗುಂಡೂರಾವ್ ಇರ್ಬೋದು ಅಥವಾ ಜಮೀರ್ ಅಹಮದ್ ಖಾನ್ ಇರ್ಬೋದು, ರಿಜ್ವಾನ್ ಅರ್ಷಾದ್ ಇರ್ಬೋದು, ಈ ರೀತಿ ಬೇರೆ ಬೇರೆ ಹಲವಾರು ಜನರ ಹೆಸರು ಕೇಳಿ ಬರ್ತಾ ಇದೆ. ಮುಂದಿನ ತಿಂಗಳಲ್ಲಿ ಯಾರನ್ನ ಆಯ್ಕೆ ಮಾಡ್ತಾರೆ ಅಂತ ಅನ್ನೋದು ಏನು ಈ ಯಕ್ಷ ಪ್ರಶ್ನೆ ಆಗಿದೆ. ಅದರಲ್ಲಿ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ, ಬಿ ಕೆ ಹರಿಪ್ರಸಾದ್ ಮತ್ತು ಎಂ ಬಿ ಪಾಟೀಲ್ ಮತ್ತು ಪರಮೇಶ್ವರ್ ಹೆಸರು 4 ಜನ ಹೆಸರು ಮುಂಚೂಣಿಯಲ್ಲಿದೆ. ಯಾರನ್ನ ಆಯ್ಕೆ ಮಾಡ್ತಾರೆ, ಅದು ಯಾವ ಕಾರಣಕ್ಕೋಸ್ಕರ ಮತ್ತು ರಾಜಕೀಯ ಈ ಒಂದು ಹೊಂದಾಣಿಕೆ, ಪ್ರಾದೇಶಿಕ ಹೊಂದಾಣಿಕೆ ಯಾವ ತರ ವರ್ಕೌಟ್ ಆಗತ್ತೆ ಅಂತ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ದಿವ್ಯಾ. ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.